ಚಂದ್ರಾಯಪಟ್ಟಿ ಬೇರೆ ಕಡೆ ಕಂಡುಕೊಳ್ತೀವಿ. ಮತ್ತು ರೈತರಿಗೆ ಇನ್ನೊಂದನ್ನು ಕೂಡ ಕಾಂಪೆನ್ಸೇಷನ್ ಅಧಿಕಾರಿಗಳು ನಿರ್ಣಯ ಮಾಡ್ತಾರೆ. ಭೂ ಪರಿಹಾರ ಕೊಡಿ ಪರ್ಯಾಯವಾಗಿ ಅಂತ ಕೇಳಿದಾಗ ಅವರಿಗೆ ಏನು ಡೆವಲಪ್ ಲ್ಯಾಂಡ್ ಇರ್ತದೆ, ಡೆವಲಪ್ ಲ್ಯಾಂಡ್ ನಲ್ಲಿ ಇವತ್ತು 1 ಎಕರೆಯಲ್ಲಿ ಅವರಿಗೆ 10,781 ಸ್ಕ್ವೇರ್ ಫೀಟ್ ಭೂಮಿಯನ್ನು ಕೂಡ ನಾವು ಕೊಡ್ತೀವಿ. ನಾವು ಬಹಳ ವಿಚಾರವನ್ನು ಮಾಡಿ ಈ ಕಡೆ ಇಂಡಸ್ಟ್ರೀಸ್ಗೂ ಕೂಡ ಅನುಕೂಲ ಆಗಬೇಕು, ಈ ಕಡೆ ರೈತರಿಗೂ ಕೂಡ ವಿಶೇಷವಾಗಿ ಫಲವತ್ತಾದ ಏನು ನೀರಾವರಿ ಒಳಪಟ್ಟಿದ್ದಾವೆ, ಊರಿಗೆ ಇದಕ್ಕೆ ಹತ್ತಿರ ಇದಾವೆ, ಅವ್ರಿಗೂ ಅನುಕೂಲ ಆಗಿರಬೇಕು. ದಿನದಿಂದ ಒಂದು ಒಳ್ಳೆಯ ನಿರ್ಣಯನ ಮುಖ್ಯಮಂತ್ರಿಗಳು ಏನು ಮೀಟಿಂಗ್ ಮಾಡಿದ್ರು, ಆ ಮೀಟಿಂಗ್ ನಲ್ಲಿ ನಂತರ ನಾವು ಮುನಿಯಪ್ಪ ಸಾಹೇಬ್ರನ್ನ ಮಾಡಿ ಪ್ರಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಮಟ್ಟದ ನಾವು 500 ಎಕರೆ ಅಷ್ಟಂತ ದಿವಸ ನಾವು ಏನು ಭೂ ಸ್ವಾಧೀನವನ್ನ ಮುಂದುವರ್ಸ್ಕೊಂಡು ಹೋಗಬಾರ್ದು ಅಂತ ಹೇಳಿ 3 ಹಳ್ಳಿಗಳನ್ನ ನಾವು ನೋಟಿಫೈ ಮಾಡಿಲ್ಲ. ದಯವಿಟ್ಟು ರೈತರು ಮತ್ತು ಹೋರಾಟಗಾರರು ಮತ್ತು ಏನು ಗಣ್ಯರೆಲ್ಲರೂ ಇದ್ದೀರಿ, ದಯವಿಟ್ಟು ತಾವು ಇದನ್ನ ನಿಮ್ಮ ಇದಕ್ಕೆ ಮಾನ್ಯತೆ ಕೊಟ್ಟು ನಾವು ಇಷ್ಟೆಲ್ಲ ಮಾಡಿದ್ದೀವಿ. ಈಗ ಅದಕ್ಕೆ ಈ ಹೋರಾಟ ಕೈ ಬಿಡಿ, ಸಹಕಾರ ಮಾಡಿ. ಭೂ ಪರಿಹಾರವನ್ನ ಕೂಡ ಕೊಡ್ತದೆ, ಭೂ ಪರಿಹಾರ ಕೊಡ್ತೀವಿ. ಜಿಲ್ಲಾಧಿಕಾರಿಗಳು ಲಿಬರಲ್ ಆಗಿ ಭೂ ಪರಿಹಾರವನ್ನು ಕೊಡ್ತಾರೆ. ಡೆವಲಪ್ ಲ್ಯಾಂಡ್ ಅನ್ನು ಕೂಡ ನಾವು ಕೊಡ್ತೀವಿ. ಮತ್ತು 3 ಹಳ್ಳಿಗಳ 500 ಎಕರೆನ ಈಗಾಗಲೇ ನಾವು ಏನು ತಾವು ಫಲವತ್ತಾದಂಥ ಭೂಮಿ ಇದೆ ಮತ್ತು ಗ್ರಾಮ ಹಂಚಿಕೊಂಡಿದೆ, ಅದನ್ನ ನಾವು ಈಗಾಗಲೇ ಅದನ್ನ ಆ ನೋಟಿಫಿಕೇಶನ್ ಮಾಡಿಲ್ಲ 500 ಎಕರೆಯನ್ನ.